ಇವತ್ತಿನ ತನಕ ಒಬ್ಬ ಹೆಣ್ಮಗಳು ಇನ್ನೊಬ್ಬ ಹೆಣ್ಮಗಳಿಗೆ ಏನ 18 ಅಂತಾರಲ್ಲ ಅದು ಮಾತ್ರ ತಿಳಿದಿಲ್ಲ. ಅದು ಒಂದು ಬಿಟ್ಟು ಎಲ್ಲಾ 18ರ ಬಗ್ಗೆ ತಿಳಿದೈತಿ. 18ನೇ ಅನುಷ್ಠಾನ ಮಂಗಲ ಅಂದ ಕೂಡ್ಲೇನೆ ಯಾವುದೇ ಪರಿಸ್ಥಿತಿ ಒಳಗೆ ಎಲ್ಲದಲ್ಲೂ ಅದ್ದಾದ್ರೂ ಪರವಾಗಿಲ್ಲ, ಅದನ್ನು ಮಾತ್ರ ನಾವು ರದ್ದು ಮಾಡಬಾರ್ದು ಅಂತ ಹೇಳಿ ತಿಳ್ಕೊಂಡು ನಿನ್ನೆ ರಾತ್ರಿನೇ ಕಲಬುರಗಿಗೆ ಬಂದು ನಾವು ವಾಸ್ತವ್ಯವನ್ನು ಮಾಡಿ ಇಲ್ಲಿಗೆ ಬಂದಿದ್ದೇವೆ. ಅವ್ರ ಹೆಸರಿನೊಳಗೆ 3 ಅದಾವ. ಮೊದಲನೇದ್ದು ಗುರು, ಎರಡನೇದ್ದು ಪಾದ, ಮೂರನೇದ್ದು ಲಿಂಗ. ಗುರು, ಪಾದ, ಲಿಂಗ 3 ಅದಾವ. ಮುಂದೆ ಸ್ವಾಮಿಗಳು. ಗುರು ಅಂತಂದ್ರೆ ಏನು? ಗು ಅಂದ್ರೆ ಕತ್ತಲೆ, ರು ಅಂತಂದ್ರೆ ಬೆಳಕು. ಮೊದಲ 2 ಅಕ್ಷರಗಳ ಅರ್ಥ ಏನು? ಗು ಅಂದ್ರೆ ಕತ್ತಲೆ, ರು ಅಂದ್ರೆ ಬೆಳಕು. ಇಲ್ಲಿ ನಿಮ್ಮೊಳಗಿರ್ತಕ್ಕಂತಹ ಮೊದಲನೇ ಅಕ್ಷರದ ಕತ್ತಲೆ ಏನೈತಲ್ಲ, ನಿಮ್ಮೊಳಗಿರ್ತಕ್ಕಂಥ ಗು ಅನ್ನುವಂತಹ ಕತ್ತಲೆ ಏನೈತಲ್ಲ, ಅದು ಎಲ್ಲಿ ಹೋಗುತ್ತಪ್ಪ ಅಂತಂದ್ರೆ ಈ ರು ಅನ್ನುವಂತಹ ಗುರುವಿನ ಹತ್ತಿರ ಬಂದಾಗ ಮಾತ್ರ ಅದೆಲ್ಲ ದೂರ ಆಗಿಬಿಡ್ತು. ಇದು ಗುರು ಆಯ್ತು. ಪಾದ ಅಂತ ಒಂದು 2 ಅಕ್ಷರ ಅದಾವ. ಗುರು 2 ಅಕ್ಷರ, ಪಾದ 2 ಅಕ್ಷರ. ಯಾವುದಕ್ಕೆ ಪಾದ ಅಂತೀವಿ ನಾವು? ಈಗ ನಮ್ಮ ಜೇರಿಟಿಗೆ ಶಾಸ್ತ್ರಿಗಳು ಹೇಳಿದರು, ಎಲ್ಲರಿಗೂ ಪಾದ ದರ್ಶನ ಆಗ್ತದೆ ಅಂತ ಹೇಳಿದ್ರು. ಅವರು ಎಲ್ಲರಿಗೂ ಪಾದ ದರ್ಶನ ಆಗ್ತದೆ, ಸಮಾಧಾನ ತಗೋರಿ ಅಂತ ಹೇಳಿದರು. ಯಾವುದಕ್ಕೆ ಪಾದ ಅಂತೀವಿ ಅಂತಂದ್ರೆ, ಮೊದಲನೇದು ಪಾ ಅಂದ್ರೆ ಪಾಪ, 2ನೇ ಅಕ್ಷರ ದ ಅಂದ್ರೆ ದಹಿಸೋದು. ಯಾರ ಪಾಪವನ್ನು ಯಾವ ಪಾದ ದಹಿಸುತ್ತಲ್ಲ ಅದಕ್ಕೆ ಪಾದ ಅಂತೀವಿ. ಅಂತಹ ಪಾದದ ದರ್ಶನಕ್ಕೆ ನೀವೆಲ್ಲ ಬಂದಿದ್ದೀರಿ. ಗುರು ಆಯ್ತು, ಪಾದ ಆಯ್ತು, ಈಗಿರೋದು ಯಾವುದು? ಲಿಂಗ. ನಮ್ಮ ಒಳಗೆ ಒಂದು ಸಿದ್ಧಾಂತ ಇದೆ. ಯಾವುದು ಅಂದ್ರೆ ಅಂಗವನ್ನ ಲಿಂಗವನ್ನಾಗಿ ಮಾಡಿಕೊಳ್ಳೋದು. ಈ ಅಂಗವನ್ನ ಲಿಂಗವನ್ನಾಗಿ ಮಾಡೋದು ಅಂತ ಒಂದು ಶಾಸ್ತ್ರ ಇದೆ. ನಿಮ್ಮ ಎಲ್ಲವೂ ಅಂಗ, ಆ ಎಲ್ಲ ಅಂಗಗಳನ್ನ ಲಿಂಗವನ್ನಾಗಿ ಮಾಡ್ಲಿಕ್ಕಾಗಿ ಅವರು ಲಿಂಗವನ್ನ ಕೈಯಾಗಿಟ್ಟುಕೊಂಡು ಬನ್ನಿ ಮಹಂಕಾಳಿ ಹತ್ತಿರ ಕೂತ್ಕೊಂಡು ಅಂಗವನ್ನ ಲಿಂಗ ಮಾಡಿಕೊಂಡು ಬಂದು ನಿಮ್ಮ ಎದುರಿಗೆ ಕುಂತಿದ್ದಾರೆ. ಇದು ಲಿಂಗ ಸ್ವರೂಪ. ಇದು ಲಿಂಗ ಸ್ವರೂಪ. ಅಂಗವನ್ನ ಲಿಂಗ ಮಾಡೋದು ಬಹಳ ಸುಲಭ ಐತಿ. ನಿಮ್ಗೆಲ್ಲ ಗೊತ್ತು. ಕನ್ನಡದ ಅ ಐತೆಲ್ಲ, ಯಾರಿಗೆ ಓದು ಬರಹ ಬರ್ತೈತೆ ಅವ್ರಿಗೆ ಗೊತ್ತಾಗ್ತೈತಿ. ಕನ್ನಡದೊಳಗ ಹಿಂಗ ಅ ಐತೆಲ್ಲ, ಆ ಅದೊಳಗ ಹಿಂಗ ನಾವು ಮಾಡ್ತೀವಲ್ಲ, ಹಿಂಗ ಮಾಡಿ ಹಿಂಗ ಒಳಗೆ ಹಿಂಗೇನು ಎಳಿತೀವಿ ನೋಡ್ರಿ, ಆ ಬಡಿಗೆ ತೆಗೆದ್ಬಿಟ್ರೆ ಏನು ಕಂಡಂಗೆ ಕಾಣುತ್ತದು? ಅದೊಳಗೆ ಅಡ್ಡ ಬಡಿಗೆ ಐತಲ್ಲ, ಅದನ್ನ ತೆಗೆದ್ರೆ ಏನು ಕಂಡಂಗೆ ಕಾಣುತ್ತೆ? ಲೀ ಕಂಡಂಗೆ ಕಾಣುತ್ತೆ. ಅಂಗ ಅದ ಮುಂದಿನ ಪೂಜಿ ಮತ್ತು ಗ ಐತಲ್ಲ, ಅವನ್ನ ಹಂಗ ಇಟ್ಕೋರಿ. ಆ ಅದೊಳಗಿನ ಹಿಂಗ ಅಡ್ಡ ಬಡಿಗೆ ಐತಲ್ಲ, ಆ ಅಡ್ಡ ಬಡಿಗೆ ಯಾವ್ದಂದ್ರೆ ನಮ್ಮೊಳಗಿರ್ತಕ್ಕಂಥ ಅಹಂಕಾರ. ಆ ಅಹಂಕಾರ ಅನ್ನುವಂಥದ್ದು ಈ ದೇಹದೊಳಗಿಂದ ಹೊರಗು ಹೋಯಿತು ಅಂತಂದ್ರೆ ಅಂಗ ಲಿಂಗ ಆಗಿಬಿಡ್ತೈತಿ ಅಂತಕ್ಕಂಥದ್ದನ್ನು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಈ ನಾಡಿನೊಳಗ ಆ ಅಹಂಕಾರದ ಅಡ್ಡ ಬಡಿಗೆಯನ್ನ ಕಿತ್ತೊಗೆದಿರ್ತಕ್ಕಂತಹ ಲಿಂಗ ಯಾರು ಅಂತಂದ್ರೆ ಗುರುಪಾದ ಲಿಂಗ ಮಹಾಸ್ವಾಮಿಗಳು ಅನ್ನೋದನ್ನ ನಿಮ್ಮೆಲ್ಲರ ಗಮನಕ್ಕೆ ನಾವು ತರಬೇಕಾಗಿದೆ. ನಿಮ್ಮ ಮೊಬೈಲ್ ಕರೆಕ್ಟ್ ಕೆಲಸ ಮಾಡ್ಬೇಕಂದ್ರೆ ದಿನ ಏನ್ ಮಾಡ್ಬೇಕು? ಅವ್ನು ನೀವು ಗೊತ್ತಲ್ಲ, ಚಾರ್ಜ್ ಮಾಡಬೇಕು. ನಿಮ್ಮ ಮೊಬೈಲ್ ಕೆಲಸ ಮಾಡ್ಬೇಕಾಗಿತ್ತಂದ್ರೆ ನೀವು ಕರೆಕ್ಟ್ ಆಗಿ ಅದನ್ನ ನೆನಪಿನಾಗ ಇಟ್ಟುಕೊಂಡು ಚಾರ್ಜ್ ಮಾಡಲೇಬೇಕು. ಈಗೆಲ್ಲರೂ ಚಾರ್ಜ್ ಮಾಡ್ಕೊಂಡು ಬಂದಿರಿ, ಹೌದಾ? ನಿಮ್ಮ ಮೊಬೈಲ್ ಚಾರ್ಜ್ ಆದ್ರೆ ಮಾತ್ರ ಕೆಲಸ ಮಾಡಬೇಕು ಅಂತ ಐತಿ. ಅದರ ಜೊತೆಗೆ ತಿಂಗಳಿಗೊಮ್ಮೆ ಏನ್ ಮಾಡ್ಬೇಕು? ನೀವು ದಿನ ಚಾರ್ಜ್ ಮಾಡಬೇಕು, ತಿಂಗಳಿಗೊಮ್ಮೆ ರಿಚಾರ್ಜ್ ಮಾಡಿಸ್ಬೇಕು. ನೀವು ಚಾರ್ಜ್ ಮಾಡಿದ್ರು ನಡೆಯಂಗಿಲ್ಲ, ರಿಚಾರ್ಜ್ ಮಾಡಿದ್ರು ನಡೆಯಂಗಿಲ್ಲ. ಏನಿರ್ಬೇಕು ಆ ಮೊಬೈಲ್ ಕೆಲಸ ಮಾಡ್ಬೇಕಾದ್ರೆ? ನೆಟ್ವರ್ಕ್ ಇರ್ಬೇಕು. ಏನಿರ್ಬೇಕು ನೋಡ್ರಿ, ಚಾರ್ಜು ರಿಚಾರ್ಜು ಎಲ್ಲವೂ ನಡೆಯೋದು ಯಾವಾಗ? ಮೊಬೈಲ್ ನೆಟ್ವರ್ಕ್ನಾಗಿದ್ದಾಗ ಮಾತ್ರ ಆ ಚಾರ್ಜು ರಿಚಾರ್ಜು ವರ್ಕ್ ಆಕೈತಿ. ಇಲ್ಲ ಅಂತಂದ್ರೆ ಯಾವುದೂ ಆಗೋದಿಲ್ಲ.
ಆ ನೆಟ್ವರ್ಕ್ ಕರೆಕ್ಟ್ ಇರ್ಬೇಕಾದಂದ್ರೆ ದೊಡ್ಡದೊಂದು ಕಂಬ ಇರ್ತೈತಲ್ಲ, ಅದಕ್ಕೆ ಏನಂತಾರ? ಟವರ್. ಟವರ್. ಏನಂತಾರ ಅದಕ್ಕೆ? ಟವರ್. ಯಾವ ಊರಾಗ ಟವರ್ ಐತಲ್ಲ ಆ ಊರಾಗ ಮತ್ತು ಅಲ್ಲಿ ಸುತ್ತಮುತ್ತ ಹಳ್ಳಿಯಾಗ ನೆಟ್ವರ್ಕ್ ಬಹಳ ಚಲೋ ಇರ್ತೈತಿ. ಆ ಟವರ್ನೊಳಗನ ಪವರ್ ಇಲ್ಲ ಅಂತಂದ್ರೆ ಎಲ್ಲ ಮೊಬೈಲ್ಗಳು ಇದ್ದು ಕೀಪ್ಯಾಡ್ದಿಂದ ಹಿಡ್ಕೊಂಡು ಸ್ಯಾಮ್ಸಂಗು ಅವು ಏನು ಆ್ಯಪಲ್ ಗಿಪಲ್ ಅಂತಾರಲ್ಲ ಎಲ್ಲವೂ ಬಂದಾಗಿ ಹೋಗ್ತಾವ. ಎಲ್ಲ ಮೊಬೈಲ್ಗಳು ಕೆಲಸ ಮಾಡಬೇಕಾಗಿದ್ರ ಸಣ್ಣದೊಂದು 250 ರೂಪಾಯಿದಿಂದ ಮೊಬೈಲ್ ಹಿಡ್ಕೊಂಡು 2.5 ಲಕ್ಷ ರೂಪಾಯಿ ಮೊಬೈಲ್ ತನಕ ಕೆಲಸ ಮಾಡಬೇಕಾಗಿದ್ರೆ ಯಾವುದು ಬಹಳ ಮುಖ್ಯ? ಟವರ್ ಬಹಳ ಮುಖ್ಯ, ಹೌದಲ್ಲ? ಹಾಗಾದ್ರೆ ಇಲ್ಲಿ ಗೊತ್ತಿರಲಿ, ಒಬ್ಬ ಸಾಮಾನ್ಯ ಬಡವನಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಇಲ್ಲಿ ಬಂದಿರಲ್ಲ. ಅಂದ್ರೆ ಕೀಪ್ಯಾಡ್ದಂಥವ್ರನ್ನ ಹಿಡ್ಕೊಂಡು ದೊಡ್ಡ ದೊಡ್ಡ ಆ್ಯಪಲ್ ಮೊಬೈಲ್ ತನಕ ಏನು ಅಷ್ಟರು ಬಂದಿರಲ್ಲ. ನಿಮ್ಮ ಎಲ್ಲ ಮೊಬೈಲ್ಗಳು ಕರೆಕ್ಟ್ ಕೆಲಸ ಮಾಡಬೇಕಾಗಿತ್ತಂದ್ರೆ ಇಲ್ಲಿ ಟವರ್ ಯಾರಪ್ಪ ಅಂದ್ರೆ ಗುರುಪಾದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು.